ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚುವಲ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಮೊದಲಿಗೆ ಬೆಂಗಳೂರು ಟು ಬಳ್ಳಾರಿ ನ್ಯಾಷನಲ್ ಹೈವೇ 150 ಪಕ್ಕದಲ್ಲಿರುವಂಥ 4 ಎಕರೆ 17 ಗುಂಟೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ನನಗೇನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ, ಜೊತೆಗೆ ಕರೆಕ್ಟ್ ಲೊಕೇಶನ್ ಯಾವುದು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಇದು ನ್ಯಾಷನಲ್ ಹೈವೇ ಬೆಂಗಳೂರು ಟು ಬಳ್ಳಾರಿ ಹೋಗುವಂಥ ಹೈವೇಯ ಪಕ್ಕದಲ್ಲಿ 4 ಎಕರೆ 17 ಗುಂಟೆ. ಈಗೇನಿದು ಬೆಳೆ ಇಟ್ಟಿದ್ದಾರೋ ಅದೆಲ್ಲವೂ ಕೂಡ 2 ಬೋರ್ ಇದೆ, ನ್ಯಾಷನಲ್ ಹೈವೇ ಪಕ್ಕ. ಜೊತೆಗೆ ಇಲ್ಲಿಗೆ ಬೆಂಗಳೂರಿಂದ ಕೇವಲ 170 ಕಿಲೋಮೀಟ್ರ್ ಆಗುತ್ತೆ. ನಿಮಗೀಗ ಅಂದಾಜು ಗೊತ್ತಾಗಿರ್ಬೋದು ಕರೆಕ್ಟ್ ಲೊಕೇಶನ್. 170 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಅಂದರೆ ಚಳ್ಳಕೆರೆ ಬರುವಂಥ ಅವಶ್ಯಕತೆ ಏನಿಲ್ಲ. ಚಳ್ಳಕೆರೆಯಿಂದನೇ ಇನ್ನು ಹಿರಿಯೂರಿಂದ ಚಳ್ಳಕೆರೆ ಟು ಹಿರಿಯೂರು ಮಧ್ಯಭಾಗದಲ್ಲಿ ಬರುವಂಥ ಜಮೀನಿದು. ಇನ್ನು ಮಣ್ಣೇನು ರೆಡ್ ಸಾಯಿಲು, ಸ್ವಲ್ಪ ಬ್ಲಾಕ್ ಮಿಕ್ಸ್ ಇದೆ, ಆದರೂ ನಡೆಯುತ್ತೆ. ರೆಡ್ ಸಾಯಿಲ್ ಪಕ್ಕದಲ್ಲಿ ಒಂದು ದೊಡ್ಡದಾಗಿ ಹಳ್ಳ ಹೋಗುತ್ತೆ, ಅದು ನನಗೆ ಇಷ್ಟ ಆಗಲಿಲ್ಲ. ಯಾಕೆಂದರೆ ಪಕ್ಕದಲ್ಲಿ ಜಮೀನು ಪಕ್ಕ ಹಳ್ಳ ಹೋಗೋದ್ರಿಂದ ಎಲ್ಲ ಒಂದು ಕಡೆ ಮೈನಸ್ ಆದರೂ ಆಗ್ಬೋದು. ಜೊತೆಗೆ ಇನ್ನೊಂದು ಮೈನಸ್ ಇದೆ, ಈ ಜಮೀನು 1.5 ಅಡಿ ತಗ್ಗಲಿದೆ. ಅಂದರೆ ನ್ಯಾಷನಲ್ ಹೈವೇಗೆ ತಗ್ಗಲಿದೆ, ಅದು ಒಂಚೂರು ಮೈನಸ್ ಆದರೂ ಆಗ್ಬೋದು. ಇನ್ನು ಒಳ್ಳೆಯ ವಿಚಾರಗಳಂದರೆ ಪ್ಲಸ್ ಪಾಯಿಂಟ್ ನೋಡೋದಾದರೆ ನ್ಯಾಷನಲ್ ಹೈವೇಗೆ ಒಳ್ಳೆ ರೋಡ್ ಬಿಡ್ತಿದೆ. ಫ್ಯೂಚರಲ್ಲಿ ಕಮರ್ಷಿಯಲ್ಲು ಮುಂದೆ ಎಲ್ಲವನ್ನು ಕೂಡ ಅಲ್ಲಿ ನೀವು ಮಾಡ್ಕೋಬೋದು. ಒನ್ ನ್ಯಾಷನಲ್ 150 ಒಳ್ಳೆ ಮೇನು ಚಳ್ಳಕೆರೆಯಿಂದ ಹಿರಿಯೂರು ಮಧ್ಯದಲ್ಲಿ ಭಾಳ ಜನ ಕೇಳ್ತಾಯಿದ್ರು, ಸರ್ ಚಳ್ಳಕೆರೆಯಿಂದ ಹಿರಿಯೂರು ಮಧ್ಯದಲ್ಲಿ ಯಾವಾದರೂ ನ್ಯಾಷನಲ್ ಹೈವೇಗೆ ಹೊಂದಿಕೊಂಡು ಇರುವಂಥ ಜಮೀನುಗಳನ್ನು ಹೇಳಿ ಅಂತ. ಇದು ಕೂಡ ಸೂಕ್ತವಾದಂಥ ಜಾಗ. ಜೊತೆಗೆ ಒಳ್ಳೆಯ ಸಮತಟ್ಟಾಗಿದೆ. ನ್ಯಾಷನಲ್ ಹೈವೇಗೆ ತಗ್ಗಲಿರ್ಬೋದು, ಆದರೆ ಮಣ್ಣು ಮಾತ್ರ ಒಂದೇ ಸಮತಟ್ಟಾಗಿದೆ, ಅದು ನನಗೆ ಇಷ್ಟ ಆಯಿತು. ಜೊತೆಗೆ ವಿಲೇಜ್ ಪಕ್ಕ ಅದು ಕೂಡ ಒಂಚೂರು ಅಡ್ವಾಂಟೇಜ್ ಆಗುತ್ತೆ ಫ್ಯೂಚರಲ್ಲಿ. ಯಾಕೆಂದರೆ ಸೈಟ್ಗೆ ಹೋದರೂ ಹೋಗ್ಬೋದು, ಜೊತೆಗೆ ಕಮರ್ಷಿಯಲ್ಗೆ ಆಗ್ಬೋದು, ಪ್ರತಿಯೊಂದು ಯೂಸ್ ಕೂಡ ಈ ಜಾಗದಲ್ಲಿ ನೀವು ಮಾಡ್ಕೋಬೋದು. ಇನ್ನು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಒಂದು ಸರಿ ಸ್ಥಳಕ್ಕೆ ಭೇಟಿ ಕೊಡಿ. ವಿಡಿಯೋದಲ್ಲಿ ಹೇಳಿದಷ್ಟು ಕ್ಲಾರಿಟಿ ಸ್ಥಳದಲ್ಲಿ ಇರೋದಿಲ್ಲ. ಇನ್ನು ಯಾವುದೇ ರೀತಿ ತೊಂದರೆ ಇಲ್ಲ. ಜನರಲ್ ಪ್ರಾಪರ್ಟಿ ನೀವು ನೇರವಾಗಿ ವ್ಯವಹಾರ ಮಾಡ್ಬೋದು, ನೇರವಾಗಿ ಓನರ್ ಕೂಡ ಇರ್ತಾನೆ. ಇನ್ನು ಈ ಜಮೀನಿನ ಬೆಲೆ, ಜನರಲ್ ಪ್ರಾಪರ್ಟಿ, ಮಣ್ಣು, ನೀರಿನ ಸ್ಥಿತಿ, ನೀವೇನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಿ ಅಂದರೆ ತುಂಬ ಚೆನ್ನಾಗಿದೆ. ನೀರಿನ ಸ್ಥಿತಿ ಅಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕೆಲವು ವೈಯಕ್ತಿಕ ಕಾರಣಗಳಿಂದ ಈ ಜಮೀನನ್ನು ಮಾರುವ ಉದ್ದೇಶ ಅಷ್ಟೇ, ಅದನ್ನು ಹೊರತುಪಡಿಸಿ ಬೇರೆ ಯಾವ ಸಮಸ್ಯೆಯೂ ಈ ಜಮೀನಿಗಿಲ್ಲ. ಇನ್ನು ಈ ಜಮೀನು 1 ಎಕರೆ 46 ಲಕ್ಷ ಹೇಳ್ತಾರೆ. ಸ್ವಲ್ಪ ನನಗೂ ಜಾಸ್ತಿ ಆಯಿತು ಅಂತ ಅನ್ನಿಸ್ತು, ಆದರೆ ಮೇನ್ ಹೈವೇ ಆ ರೇಟ್ ಹೇಳ್ತಾರೆ. ನೀವು ಓನರ್ ಹತ್ರ ಕೂತ್ಕೊಂಡು ವ್ಯವಹಾರನ ಮಾಡ್ಬೋದು. ಇನ್ನು ಇಂಟ್ರೆಸ್ಟ್ ಇರೋರು ಕೆಳಗೆ ನಂಬರು ಡಿಸ್ಪ್ಲೇ ಆಗ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಇನ್ನು ಯಾರೆಲ್ಲ ವಿಡಿಯೋ ನೋಡಿದ್ದೀರ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.